ಭಾರತ ದೇಶದ ದೊಡ್ಡ ಕರಾಳ ದಿನ ಅಂತ ನಾವು ಭಾರತೀಯರು ಅನ್ಕೋಬೇಕಾಗಿದೆ. ಯಾಕಂದರೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಿರ್ತಕ್ಕಂಥ ಉನ್ನತ ಸ್ಥಾನದ CJI ಅವರನ್ನು ಆ ಕೋರ್ಟ್ನಲ್ಲಿ ಒಬ್ಬ ಅವಿವೇಕಿ, ತಿಳುವಳಿಕೆ ಇಲ್ಲಾರದು ಅಥವಾ ಹುಚ್ಚನು ಅಥವಾ ಉದ್ದೇಶಪೂರ್ವಕವಾಗಿಯೋ ಅಥವಾ ಸನಾತನವಾದಿ ಅಂತ ಹೇಳ್ಕೊಳ್ತಕ್ಕಂಥ ಒಬ್ಬ ಹುಚ್ಚನ ಒಂದು ಎಸೆತಕ್ಕಂಥ ಒಂದು ಘಟನೆ ಏನು ನಡೆದದ. ಇದು ಭಾರತ ದೇಶ ಮರಿಲಾರದಂಥ ಘಟನೆ, ಭಾರತ ದೇಶಕ್ಕೆ ಒಂದು ಕಪ್ಪೆ ಚುಕ್ಕೆ ಆಗಿರ್ತಕ್ಕಂಥ ಒಂದು ಘಟನೆ ಅಂತಕ್ಕಂಥದ್ದನ್ನು ನಾವು ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ 140 ಕೋಟಿ ಜನರು ಖಂಡಿಸ್ತಕ್ಕಂಥ ವಿಚಾರ. ಯಾಕಂತಂದರೆ ಇಡೀ ತಳ ಹಂತದಿಂದ ಮೇಲ ಹಂತದವರೆಗೆ ನಾವು ನ್ಯಾಯಾಲಯವನ್ನು ನೋಡ್ತಾ ಹೋದಾಗ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸುಪ್ರೀಂ ಕೋರ್ಟ್ನ ಒಂದು ದೊಡ್ಡ ನ್ಯಾಯಾಧೀಶರನ್ನೇ ಈ ರೀತಿ ಮನುವಾದಿ ಮತ್ತು ಜಾತಿವಾದಿ ಮತ್ತು ಕುತಂತ್ರವಾದಿಗಳು ಮಾಡ್ತಕ್ಕಂಥ ಇಂಥ ಹೇಯ ಕೃತ್ಯವನ್ನು ಇಡೀ ದೇಶದ ಪ್ರತಿಯೊಬ್ಬರು ಖಂಡಿಸಬೇಕಾಗ್ತದೆ. ಕಾರಣ ಏನು ಅಂತಂದರೆ ಇವತ್ತು ಅದು ನ್ಯಾಯದ ಅದು ಚೇರದು ಅದು ಇವತ್ತು ದಲಿತರು ಬೇರೆ ಯಾರೇ ಕುಂತರೂ ಕೂಡ ಅದಕ್ಕೆ ದೇಶದ ಒಂದು ದೊಡ್ಡ ಮರ್ಯಾದೆ ಇರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥವರನ್ನು ಈ ಒಬ್ಬ ಮನುವಾದಿ ಆ ರೀತಿ ಮಾಡಿರ್ತಕ್ಕಂಥದ್ದು ಇಡೀ ದೇಶನೇ ಖಂಡಿಸಬೇಕು. ಇದು ವಿಶೇಷವಾಗಿ ದಲಿತರು ಖಂಡಿಸ್ತಕ್ಕಂಥದ್ದಲ್ಲ ಇದು. ಯಾಕಂತಂದರೆ ದಲಿತರು ಅಥವಾ ಬೌದ್ಧರು ಅಂತಕ್ಕಂಥದ್ದು ಅದು ಜಾತಿಯಿಂದ ಆಗಿರ್ಬೋದು. ಆ ಸ್ಥಾನದಲ್ಲಿ ಇವತ್ತು ನವೆಂಬರ್ 26ನೇ ತಾರೀಕು ಗವಾಯಿ ಅವರು ಕೂಡ ರಿಟೈರ್ಡ್ ಆಗ್ತಾರೆ. ಆ ಸ್ಥಾನದಲ್ಲಿ ಮತ್ತೊಬ್ಬರು ಕೂಡ್ತಾರೆ. ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳು ನಮ್ಮ ದೇಶದ ಕಾನೂನನ್ನು ನಾವೇ ಗೌರವಿಸಲ್ಲ ಅಂತಕ್ಕಂಥ ವಾತಾವರಣ ಬೇರೆ ದೇಶಗಳಿಗೆ ಹೋಗ್ತದೆ. ಆ ಕಾರಣಕ್ಕಾಗಿ ಅಂಥ ಕಿಡಿಗೇಡಿಯನ್ನು ಈ ದೇಶದ ಕಾನೂನು ಅಲ್ಲಿರ್ತಕ್ಕಂಥ ಪೊಲೀಸು ಸ್ವಯಂ ಪ್ರೇರಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈಗಾಗಲೇ ಅಲ್ಲೇ ಬಾರ್ ಕೌನ್ಸಿಲು ಅವರಿಗೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಅವರು ವಕಾಲತ್ನಾಮ ಹಾಕ್ಲಾರ್ದಂಗೆ ಮಾಡಿರ್ತಕ್ಕಂಥದ್ದು, ಅವರನ್ನು ನಾವು ಮೆಚ್ಚತಕ್ಕಂಥದ್ದೇ. ಆದರೆ ಇವತ್ತು ಅಂಥ ಕಿಡಿಗೇಡಿಗಳನ್ನು ಈ ಹಿಂದೆ ಆಗಿರ್ತಕ್ಕಂಥ ಎಲ್ಲೋ ಒಂದು ಭಾರತ ದೇಶದ ಹೈಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನೋಡಿದಾಗ ಅಲ್ಲಿ ಸ್ವಯಂ ಪ್ರೇರಿತವಾಗಿ ಕೇಸನ್ನು ದಾಖಲಿಸಿ ಅವನ ಮೇಲೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಇದು ಅದಕ್ಕಿಂತಲೂ ಉನ್ನತವಾದ ಸ್ಥಾನ ಇರೋದರಿಂದ ಅವನನ್ನು ಹೊರಗೆ ಬಿಡಲಾರ್ದಂಗೆ ಅದು ದೇಶದ್ರೋಹದಕ್ಕಿಂತ ದೊಡ್ಡ ಕೇಸ್ ಯಾವುದಾದ್ರೂ ಇತ್ತು ಇಂಡಿಯಾದಲ್ಲಿ ಅಂದರೆ ಅಂಥ ಕೇಸ್ ಹಾಕಿ ಅವನನ್ನು ಜೀವನ ಪರ್ಯಂತ ಹೊರಗೆ ಬರಲಾರ್ದಿರ್ತಕ್ಕಂಥ ಕೇಸ್ ಹಾಕಬೇಕು. ಹಾಕಿದಾಗ ಮಾತ್ರ ಕಾನೂನಿಗೆ ಗೌರವ ಬರಲಿಕ್ಕೆ ಸಾಧ್ಯ ಅದ. ಈಗ ಅವನು ಸನಾತನವಾದಕ್ಕೆ ನಾವು ಹಿಂದೂಗಳು ಸಹಿಸ್ಕೊಳ್ಳೋ ಅಂತಕ್ಕಂಥ ಮಾತೇನು ಹೇಳೋಣ. ಇಲ್ಲಿ ಯಾರು ಸನಾತನವಾದಿಗಳು, ಯಾರು ಹಿಂದೂಗಳು, ಇವತ್ತು ಅಲ್ಲಿ ಬ್ರಾಹ್ಮಣರ ವಕೀಲು ಕೂಡ ಮಾತಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅವರು ಸನಾತನವಾದಕ್ಕೂ ಇದಕ್ಕೇನು ಸಂಬಂಧ ಅದ, ಇವ್ರು ಯಾಕೆ ಸನಾತನವಾದದ ಬಗ್ಗೆ ಮಾತಾಡ್ತಾರೆ. ಮತ್ತು ಗವಾಯಿ ಅವರು ಅವ್ರ ಜಡ್ಜ್ಮೆಂಟಲ್ಲಿ ಅಥವಾ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನೇ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ವಿನ ವೈಜ್ಞಾನಿಕವಾಗಿಲ್ಲಾರ್ದ ಹೇಳಿಕೆ ಯಾವುದೋ ಅವರು ಜಡ್ಜ್ ಆಗಿ ಕೊಟ್ಟಿರ್ತಕ್ಕಂಥದ್ದಿಲ್ಲ. ಅವರು ಈ ದೇಶದಲ್ಲಿ ಅತ್ಯುನ್ನತವಾದ ವಿಚಾರವನ್ನು ಹೊಂದಿರತಕ್ಕಂಥ ಜಡ್ಜ್ ಆಗಿರೋದ್ರಿಂದ ದೇಶದ ಪ್ರತಿಯೊಂದು ಅಖಂಡತೆಯನ್ನು ಕಾಯ್ಕೋಬೇಕು, ಪ್ರತಿಯೊಂದು ಧರ್ಮದ ಶಿಸ್ತನ್ನು ಕಾಯ್ದುಕೊಳ್ಳಬೇಕು, ದೇಶದ ಐಕ್ಯತೆ ಇರಬೇಕು ಅಂತಕ್ಕಂಥ ಬಯಸ್ತಕ್ಕಂಥವ್ರು. ಅಂಥವರ ವಿರುದ್ಧ ಇಂಥ ಅವಹೇಳನಕಾರಿ ಮಾಡ್ತಕ್ಕಂಥದ್ದು ಈ ದೇಶ ತಲೆತಗ್ಗಿಸ್ತಕ್ಕಂಥ ಇವತ್ತು ವಿಚಾರ ಆಗ್ಯದ. ಆ ಹಿನ್ನೆಲೆಯಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ ಬೌದ್ಧ ಉಪಾಸಕರು ಮತ್ತು ಗುಲ್ಬರ್ಗದ ಜನತೆ ಅದು ಖಂಡಿಸಿ ನಾವು ಇವತ್ತು ರಸ್ತಾರೋಕ ಮಾಡೋದ್ರ ಮುಖಾಂತರ ರಾಷ್ಟ್ರಪತಿಗೆ ಅವರನ್ನು ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಇವತ್ತು.